धोने के बाद थाली बारी, पानी पीने के बाद लोटा बारी, बारिश रुकने के बाद जाता बारी। पढ़ाई के बाद पुस्तक बारी, बीवी आने के बाद भाई बहन बारी, पटवर के बाद माँ बाप बारी। ಈ ಗರುಡ ರಾಜನ ಸಾರಥಿ ಬರೆದು ಕಂಡು ಈ ಊರಿನ ಹುಚ್ಚು ಜನರು ಹೆದರಿ 15 ಮೈಲು ದೂರ ಓಡಿ ಹೋಗುತ್ತಿರುವಾಗ ನೀ ನನ್ನ ಎದುರಾಗಿ ಬಂದು ಈ ಸಾರಥಿಗೆ ಟಚ್ ಮಾಡಿದ ಕಂತ್ರಿ ನಾಯಿ ಯಾರಲೇ ನೀನು? ನಾನು ಮಮತೆಯಿಂದ ಕಾಣುವವರೆಗೆ ಮಗ, ಅಕ್ಕರೆಯಿಂದ ಕರೆಯುವವರಿಗೆ ಸಹೋದರ, ಪ್ರೀತಿಯಿಂದ ನೋಡುವವರಿಗೆ ನಾನೊಬ್ಬ ಕಲಾವಿದ. ಈ 6 ಕೋಟಿ ಜನರಿಗೆ ಬಡವರ ಬಂಧು. ನಿನ್ನಂತ ಬಂದ ಬೋಕರಿ ಕಳ್ಳ ಕಣಿಮೆಗೆ ಖತರ್ನಾಕ್ ಕಳ್ಳ ನಾಯಕ. ಲೇ, ಎಲ್ಲಿಂದಲೂ ಬಂದ ನಿನಗೆ ಇಷ್ಟು ಸಕ್ಕಿರಬೇಕಾದರೆ ಮಗನ, ನಾನು ನನ್ನ ಏರಿಯಾಗೆ ಬಂದು ನನ್ನ ಎದುರಿಗೆ ಮಾತನಾಡೋಟ್ಟು ಸೊಕ್ಕು ಬಂತಿದೆ ಮಗನೇ. ಮಗನ, ನಿನ್ನ ಗುಂಡಿಗೆಯಲ್ಲಿ ಧೈರ್ಯ ಯಾವುದಲೇ ನಿನ್ನ ಏರಿಯಾ? ಇದು ನಿನ್ನ ತಂದೆ ಗಳಿಸಿದ್ದ, ತಾಯಿ ಗಳಿಸಿದ್ದ? ಇಲ್ಲ, ನಿನ್ನ ಅಕ್ಕ ತಂಗಿಯರು ಗಳಿಸಿದ್ದ. ಪಗಳೇ ನನ್ನ ಮಗನೇ, ಹರಾಮ್ಕೋರ್ ನನ್ನ ಮಗನೇ, ಮುಚ್ಚು ಬಾಯ್. ಈ ಭಾರತಾಂಬೆಯನ್ನು ಕೆಂಪು ಮೋತಿ ಬ್ರಿಟಿಷರ ಕಪಿಮುಷ್ಟಿಯಿಂದ ಕಿತ್ತುಕೊಳ್ಳಲು 100 ಅಲ್ಲ 1000 ಅಲ್ಲ 6,20,000 ಜನ ಕ್ರಾಂತಿಕಾರರು ಸ್ವತಂತ್ರಕ್ಕಾಗಿ ಬಲಿದಾನವಾದ ಪುಣ್ಯ ಭೂಮಿ ಇದು. ಅಷ್ಟೇ ಅಲ್ಲದೆ ಆ ಕ್ರಾಂತಿಕಾರರ ಬಿಸಿ ರಕ್ತ ಹರಿದಾಡಿದ ಪವಿತ್ರ ಮಣ್ಣಲ್ಲೇ ಇದು. ಯಾರಲ್ಲೇ ನೀನು? ಎಷ್ಟೊಂದು ಸೊಕ್ಕಿನಿಂದ ಮಾತನಾಡ್ತಿರುವೆಯೋ ಮಗನೇ? ಕಿತ್ತೂರು ಚೆನ್ನಮ್ಮಗ ಅಮ್ಮ, ಸುಭಾಷ್ ಚಂದ್ರ ಬೋಸ್ಗೆ ಅಪ್ಪ ಅಂತಾರ, ಗಾಂಧೀಜಿಗೆ ತಾತ ಅಂತಾರ, ಭಗತ್ ಸಿಂಗ್ಗೆ ಕ್ರಾಂತಿಕಾರಿ ಅಂತಾರ, ಸಂಗೊಳ್ಳಿ ರಾಯಣ್ಣನಿಗೆ ಗುಡುಗು ಹೊಡೆದ ಸಿಂಹಾದ್ರಿಯ ಸಿಂಹ ಅಂತಾರ. ಅರ್ಥ ಆಯ್ತಾ? ಅರ್ಥ ಆಗದಿದ್ದರೆ ಆ ನಿನ್ನ ರಕ್ತ ಮಾಂಸ ತುಂಬಿದ ಹೊಂದಿಗೆಯನ್ನು ಮುಟ್ಟಿ ನೋಡ್ಕೋ. ಅದೇ ಹೇಳುತ್ತದೆ. ಅಂದರೆ ಆತ್ಮ ಪರಮಾತ್ಮ ಅಂತಾರ. ಬರ್ತೀನ್ಲೇ ಮಗನ. ಎಲ್ಲಿಂದಲೂ ಬಂದ ನಿನಗೆ ಇಷ್ಟು ಸಕ್ಕಿರಬೇಕಾದರೆ ಮಗನ, ನಾನು ಪಕ್ಕಾ ಲೋಕಲ್. ತಿರುಗುವ ಭೂಮಿಯನ್ನ, ಉರಿಯುವ ಬೆಂಕಿಯನ್ನ, ಬೀಸುವ ಗಾಳಿಯನ್ನು ತಡೆಯಬಹುದು. ಸುಂಟರ ಗಾಳಿ ನಾನು. ಈ ಗರುಡರಾಜನನ್ನು ಇನ್ನುವರೆಗೂ ಯಾರು ತಡೆದಿಲ್ಲ, ಸಾಧ್ಯವೇ ಇಲ್ಲ. ಒಂದು ವೇಳೆ ಅವನೇನಾದರೂ ನನ್ನನ್ನು ತಡೆಯಲು ಬಂದರೆ ಅವನನ್ನು ಉಳಿಸಿಲ್ಲ ಮಗನ.
ನಿನ್ನನ್ನೂ ಉಳಿಸಿಲ್ಲ. ಹೋಗು ಮರಿ, ಹೋಗು. ನೀನೆಷ್ಟೇ ಶರವೇಗದಲ್ಲಿ ಹೋದರು ಧೂಮಕೇತು ಭೂಮಿಗೆ ಬಂದು ಅಪ್ಪಳಿಸಿದಂತೆ ನೀನು ಯಾವುದೇ ಪಾತಾಳದಲ್ಲಿದ್ದರೂ ಸರಿ, ನಿನ್ನನ್ನು ಹೊರಗೆಳೆದು ನಿನ್ನ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿ ನಿನ್ನ ದೇಹವನ್ನು ನರಿನಾಯಿಗಳಿಗೆ ಹಾಕದಿದ್ದರೆ ನಾನು ರಾಜವರ್ಮನ ವಂಶದಲ್ಲಿ ಹುಟ್ಟಿದ ಗರುಡ ರಾಜನೇ ಅಲ್ಲ. ನೇಗಿಲಿಗೆ ಶೃಂಗಾರ ಮಾಡಿ ರೈತನ ಬಾಳು ಬಂಗಾರವಾಗಬೇಕಾದರೆ, ಓ ಪ್ರಕೃತಿ ಮಾತೆ, ಗಂಗಾ ಮಾತೆ, ನೀನು ಆ ಜಾತಿ ಎನ್ನಿಸಲಿಲ್ಲ, ಈ ಜಾತಿ ಎನ್ನದೆ, ಬಡವ ಬಲ್ಲಿದ ಎನ್ನದೆ, ಈ ಮನುಷ್ಯ ಜಾತಿಯ ಕೆಟ್ಟ ಕಲ್ಮಶ ಗುಣಗಳನ್ನು ಸರ್ವನಾಶ ಮಾಡುವ ಪಾವನ ಮಾತೆಯಮ್ಮ ನೀನು. ಓ ಪಾವನ ಮಾತೆಯಾದ ನಿನ್ನನ್ನು ರಾಜ್ಯದಿಂದ ರಾಜ್ಯಕ್ಕೆ, ಜಿಲ್ಲೆಯಿಂದ ಜಿಲ್ಲೆಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ತುಂಡರಿಸಿ ಹರಿಯುವ ದಿಕ್ಕನ್ನೇ ಬದಲಾಯಿಸಿ ಈ ಸ್ವಾರ್ಥಿ ಜನಗಳು. ಪ್ರಕೃತಿ ಮಾತೆ ಗಂಗಮ್ಮ, ಓ ವಸುಂಧರ ಮಾತೆ, ಮೇಘದೂತ ವಸುಂಧರ ಮಾತೆ, ನನ್ನಂಥದೆಷ್ಟೋ ರೈತರ ಬಾಳಿನ ಉಸಿರಾಗಿದ್ದೀಯ. ಕರುನಾಡಿನ ಜನಗಳಿಗೆ ಜೀವನಾಡಿಯಾಗಮ್ಮ. ನೋಡ್ತಾರಲ್ಲ, ನಡೀರಿ. ಉತ್ಸವ ಸಾಕಾತ್ ನೋಡ್ರವ. ಸೌಭಾಗ್ಯ, ನೀನು ಇಲ್ಲಿವರೆಗೆ ಬರುವ ಅವಶ್ಯಕತೆ ಏನಿತ್ತು? ತುಂಬಿದ ಗರ್ಭಿಣಿ ಬೇರೆ. ಹೋ, ದಾರಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಹೇಗಾಗಿತ್ತು? ಓ, ಅದು ಬೇರೆ ಎಂಬಂತೆ ಕುರಿಮರಿನೂ ಕೂಡ ತಂದ್ಬಿಟ್ಟಿದ್ಯಾ ಅಲ್ಲ ಸೌಭಾಗ್ಯ? ಅಯ್ಯೋ ಏನ್ರಿ ಒಂದೇ ಸವನ ಎಷ್ಟು ಪ್ರಶ್ನೆ ಕೇಳ್ತೀರಿ ನೀವು? ಅಲ್ಲ ಪಾಪ, ಅದು ಒಂದು ಕುರಿಮರಿ ಮನೆ ಒಳಗೆ ಏನು ಮಾಡಬೇಕು? ಬಿಟ್ಟು ಬಂದ್ರೆ ಹಂಗೆ ಒಂದೇ ಸವನಿ ಮಾ 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 ಅಂತ ಓದಿರ್ತೈತಿ. ಅದಕ್ಕೆ ಅದನ್ನ ಜೊತೆ ಕರ್ಕೊಂಡು ಬಂದೀನಿ. ಅಲ್ರಿ, ಗರ್ಭಿಣಿ ಹೆಂಗಸರು ಕೆಲಸ ಮಾಡಬಾರ್ದು, ಓಡಾಡಬಾರ್ದು, ಅದನ್ನೆಲ್ಲ ಹೇಳಬಾರ್ದು ರೀ. ಹೆಚ್ಚು ಹೆಚ್ಚು ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೇನೆ ಹೆರಿಗೆ ಸುಗಮವಾಗಿ ಆಗುತ್ತೆ ಅಂತ ಹಿರಿಯರು ಹೇಳಿದ್ದಾರೆ. ಅದೆಲ್ಲ ನಿಮಗೆ ಗೊತ್ತಾಗಬೇಕು. ಸೌಭಾಗ್ಯ, ನಾನು ತಪ್ಪಂತ ಅರ್ಥೈಸುವುದಿಲ್ಲ ಅದನ್ನೇ. ಆದರೆ ಇಷ್ಟು ದೂರ ನಡೆದುಕೊಂಡು ಬರುವುದು ಸರಿಯಲ್ಲ ಅಂದೆ ಅಷ್ಟೇ. ಆಯ್ತು ಆಯ್ತು ಬಿಡಿ ರಾಯರೇ, ನೀವು ಎಲ್ಲಿ ನನ್ನ ಮಾತು ಕೇಳ್ತಾರ? ನಿಮ್ಮ ಮಾತಿಗೆ ಹ್ಞೂ ಅನ್ಬೇಕು ತಾನೆ. ಈಗ ನಾನು ಬಂದಿದ್ದಾಗಿದೆ, ಬುತ್ತಿನೂ ತಂದಿದ್ದಾಗಿದೆ. ಈಗಿರ್ಲಿ, ಊಟ ಮಾಡಿ ಆಮೇಲೆ ಬೇಕಾದ್ರೆ ಮಾತು ಹೇಳೋರಂತೆ. ಓಹೋ, ಊಟ ಈ ಪ್ರಕೃತಿಯ ಮಡಿಲಲ್ಲಿ ನೋಡು ಸೌಭಾಗ್ಯ,
ಈ ಭೂತಾಯಿಯ ಒಡಲಲ್ಲಿ ಕಂಗೊಳಿಸುವ ಈ ಕಣ್ಗಳ ಸಾಲುಗಳಲ್ಲಿ ಹಕ್ಕಿಯ ನೀನಾದದಲ್ಲಿ ಆ ರಮ್ಯವಾಗಿರತಕ್ಕಂಥ ಈ ಸ್ಥಾನದಲ್ಲಿ ನಿನ್ನ ಆ ಸುಮಧುರ ಕಂಠದಿಂದ ಆ ಹಾಡು ಬಂದ್ರೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇಂಥ ಟೈಮ್ನಾಗ ಹಾಡ್ಬೇಕೇನ್ರಿ? ಬೇಕು, ಒಂದು ಹಾಡು ಒಂದು ಸ್ಟೆಪ್ ಹಾಕಿದ್ರೇನೆ ಒಳ್ಳೇದಿರುತ್ತೆ. ಹೌದಾ ಪತಿದೇವ್ರೆ, ನಾನು ಬೇಡ ಅಂದ್ರು ನೀವೇನು ಕೇಳ್ತೀರಾ? ಆಗ್ಲಿ ಪತಿದೇವ. ದೇವಿಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ನನ್ನ ಪ್ರೀತಿ ದೇವರಿಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ